ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪಾ ಅಂದರೆ SSP ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ 80 to 90% ವಿದ್ಯಾರ್ಥಿಗಳಿಗೆ ಈಗಾಗಲೇ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತೇಳಿ SSP ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಇನ್ನು 10 to 20% ವಿದ್ಯಾರ್ಥಿಗಳಿಗೆ ಅಮೌಂಟ್ ಯಾಕೆ ಕ್ರೆಡಿಟ್ ಆಗಿಲ್ಲ, ಯಾವಾಗ ಕ್ರೆಡಿಟ್ ಆಗುತ್ತೆ, ಕ್ರೆಡಿಟ್ ಆಗಬೇಕು ಅಂದರೆ ಏನು ಮಾಡಬೇಕು. ಬಟ್ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರು. ಏನು ಅಂತಂದರೆ ನಮ್ಮದು DBT ಫುಶ್ಡ್ ಅಂತ ತೋರಿಸ್ತಾ ಇದೆ, ಅವೈಟೆಡ್ ಅಂತ ತೋರಿಸ್ತಾ ಇದೆ, ಅಮೌಂಟ್ ಮೆನ್ಷನ್ ಆಗಿದೆ, ಬಟ್ ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ. ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಶನ್ ಪೆಂಡಿಂಗ್ ಇದೆ, ಆಲ್ಫ್ ಅಮೌಂಟ್ ರಿಸೀವ್ ಆಗಿದೆ, ಲೆಸ್ ದೆನ್ 60% ರಿಜೆಕ್ಟ್ ಅಂತ ತೋರಿಸ್ತಾ ಇದೆ. ಏನು ಮಾಡಬೇಕು? ಈ ವಿಡಿಯೋದಲ್ಲಿ ಇದಕ್ಕೆಲ್ಲ ಸ್ಪಷ್ಟವಾಗಿ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ. ನಿಮ್ದೇನಾದರೂ ಆಲ್ಫ್ ಅಮೌಂಟ್ ರಿಸೀವ್ ಆಗಿದೆಯೋ ಇಲ್ಲವೋ ಅನ್ನೋದನ್ನು ಯಾವ ರೀತಿ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಯಾಕಂದರೆ ಹೋದ ವರ್ಷ ನನಗೆ ಜಾಸ್ತಿ ಅಮೌಂಟ್ ಬಂದಿತ್ತು, ನನ್ನ ಸ್ನೇಹಿತರಿಗೆ ಜಾಸ್ತಿ ಅಮೌಂಟ್ ಬಂದಿದೆ, ಬಟ್ ನನಗೆ ಯಾಕೆ ಕಡಿಮೆ ಅಮೌಂಟ್ ಕ್ರೆಡಿಟ್ ಆಗಿದೆ, ರಿಮೈನಿಂಗ್ ಅಮೌಂಟ್ ಏನಾದರೂ ಬರುತ್ತೆ. ಯಾಕಂದರೆ ಒಂದೇ ಕ್ಯಾಟಗರಿ ಒಂದೇ ಕ್ಲಾಸ್ಮೇಟ್ ಇದ್ದೀವಿ, ಆದರೂ ಕೂಡ ಅಮೌಂಟು ವೆರಿವೇಷನಲ್ಲಿ ಕ್ರೆಡಿಟ್ ಆಗ್ತಾ ಇದೆ, ಏನು ಮಾಡಬೇಕು ಅಂತೇಳಿ ಕೂಡ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಲ್ವ. ಇದಕ್ಕೆ SSP ಪೋರ್ಟಲ್ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟ್ ಏನು ಅಂದರೆ, ನೀವು DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಎಷ್ಟು ಅಮೌಂಟು ಶೋ ಆಗ್ತಾ ಇತ್ತು ಅಷ್ಟು ಅಮೌಂಟು ಕ್ರೆಡಿಟ್ ಆಗಿತ್ತು ಅಂದರೆ ರಿಮೈನಿಂಗ್ ಅಮೌಂಟು ಬರೋದಿಲ್ಲ. ಬಟ್ ಅಮೌಂಟು ಯಾವುದ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ? ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ಎಜುಕೇಷನ್ನು ಒಂದೇ ಕ್ಯಾಟಗರಿ ಎಲ್ಲಿ ಇದ್ದರೂ ಕೂಡ ಅಮೌಂಟ್ ಯಾಕೆ ವೆರಿವೇಷನ್ ಆಗುತ್ತೆ ಅನ್ನೋದನ್ನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಬಿಡ್ತೀನಿ. ನಿಮ್ಮ ಕ್ಯಾಸ್ಟ್ ಇನ್ಕಮ್ ಅಪ್ಲೋಡ್ ಮಾಡಿರ್ತೀರ, ಅಲ್ಲಿ ವಾರ್ಷಿಕ ಆದಾಯ ಜಾಸ್ತಿ ಇದ್ದರೆ ಒಂದು, ಮತ್ತು ನಿಮ್ಮ ಸ್ಕೂಲ್ ಫೀಸ್ ಏನಾದರೂ ಕಡಿಮೆ ಇದ್ದರೆ ಅಮೌಂಟು ಕಡಿಮೆ ಬರುತ್ತೆ, ಮತ್ತು ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳೇನಾದರೂ ಕಡಿಮೆ ಇದ್ದರೂ ಕೂಡ ಅಮೌಂಟು ಕಡಿಮೆ ಬರುತ್ತೆ. ಯಾಕಂದರೆ 60%ಗಿಂತ ಮೇಲಿದ್ರೆ ಎಲಿಜಿಬಲ್ ಆಗ್ತೀರಾ. ನೀವು 65, 70, 80, 85, 90 ಈ ರೀತಿ ಅಂಕಗಳು ಜಾಸ್ತಿ ಪಡ್ಕೊಂಡಿದ್ರೆ ಹೆಚ್ಚಿನ ಹಣವನ್ನು ಕೊಡ್ತಾರೆ ಅಂತೇಳಿ SSP ಸ್ಕಾಲರ್ಶಿಪ್ ಕಡೆಯಿಂದ ಅಪ್ಡೇಟ್ ಬಂದಿದೆ. ಮತ್ತು ವರ್ಷ ಅಂದರೆ 2025-26ರಲ್ಲಿ ಏನು ಅಪ್ಲೈ ಮಾಡಿದ್ರಲ್ವ, ಈ ವಿದ್ಯಾರ್ಥಿಗಳಿಗೆ ಲೆಸ್ ಅಟೆಂಡೆನ್ಸ್ ಅಂತೇಳಿ ರಿಜೆಕ್ಟ್ ಕೂಡ ಮಾಡೋ ಸಾಧ್ಯತೆ ಇದೆಯಂತೆ. ಬಟ್ ಅದಕ್ಕೋಸ್ಕರ ರೆಗ್ಯುಲರ್ ಆಗಿ ಕಾಲೇಜ್ಗೆ ಹೋಗಿ ಅಟೆಂಡೆನ್ಸನ್ನು ಡ್ಯೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಈ ರೀತಿ ಹಾಕೋದಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳ ಯೂನಿವರ್ಸಿಟಿಗಳು ಅಥವಾ ಕಾಲೇಜ್ ಬೋರ್ಡ್ ಆಫೀಸ್ಗಳೇನಿದ್ದಾವೆ ನಿಮ್ಮ ಅಟೆಂಡೆನ್ಸನ್ನು ಹಣಕಾಸು ಇಲಾಖೆಗೆ ಮತ್ತು ಎಜುಕೇಷನ್ ಸಿಸ್ಟಮ್ಗೆ ಅಪ್ಡೇಟ್ ಏನಾದರೂ ಮಾಡಿದ್ರು ಅಂದರೆ SSP ಸ್ಕಾಲರ್ಶಿಪ್ ಹಣ ಕಡಿಮೆ ಬರುತ್ತೆ, ಇಲ್ಲಾಂದರೆ ಕ್ಯಾನ್ಸಲ್ ಆಗುತ್ತೆ. ಸ್ನೇಹಿತರೆ ಗಮನದಲ್ಲಿ ಇಟ್ಕೊಳ್ಳಿ. ಇದು ಆಲ್ಫ್ ಅಮೌಂಟು ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅಪ್ಡೇಟು. ಮತ್ತು ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಲೆಸ್ ದೆನ್ 60% ರಿಜೆಕ್ಟ್ ಅಂತ ಬರ್ತಾ ಇದೆ. ಏನು ಮಾಡಬೇಕು? ಯಾಕಂದರೆ ನಾನು ನನ್ನ ಸ್ನೇಹಿತರಿಗೆ 60 ಅಂಕಗಳಿಗಿಂತ ಕಡಿಮೆ ಪಡ್ಕೊಂಡ್ರು ಕೂಡ ಅಮೌಂಟ್ ಬಂದುಬಿಟ್ಟಿದೆ. ನಾನು 60ಕ್ಕಿಂತ ಮೇಲ್ ಪಡ್ಕೊಂಡಿದ್ದೀನಿ, ಕರೆಕ್ಟಾಗಿ ಅಪ್ಲೈ ಮಾಡಿದ್ದೀನಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ಸಬ್ಮಿಟ್ ಮಾಡಿದ್ದೀನಿ, ಆದರೂ ಕೂಡ ನನಗೆ ಈ ರೀತಿ ತೋರಿಸ್ತಾ ಇದೆ. ಏನು ಮಾಡಬೇಕು ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರಿ. ನಿಮ್ದೇನಾದರೂ 60%ಗಿಂತ ಕಡಿಮೆ ಬಂದಿತ್ತು, SSP ಸ್ಕಾಲರ್ಶಿಪ್ ರಿಜೆಕ್ಟ್ ಆಗಿತ್ತು ಅಂದರೆ ನೀವು ಸ್ಕಾಲರ್ಶಿಪ್ ಹಣವನ್ನು ಮರೆತುಬಿಡಿ ಒಂದು. ಬಟ್ ನೀವು ಜಾಸ್ತಿ ಅಂಕಗಳನ್ನು ಪಡ್ಕೊಂಡಿದ್ರೆ ಆದರೂ ಕೂಡ ರಿಜೆಕ್ಟ್ ಆಗಿತ್ತು ಅಂದರೆ ಅವ್ರಿಗೆ ಇನ್ನೊಂದು ಆಪ್ಷನ್ ಇದೆ. ಏನು ಅಂದರೆ ನೀವು ಅಪ್ಲಿಕೇಶನನ್ನು ರೀವೆರಿಫಿಕೇಷನ್ಗೆ ಅಪ್ಲೈ ಮಾಡಬೇಕು. ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ. ಅದರ ಜೊತೆಗೆ ಯಾಕೆ ಈ ರೀತಿ ಆಗಿದೆ ಅನ್ನೋದನ್ನು ತಿಳಿಸ್ಬಿಡ್ತೀನಿ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಈ ರೀತಿ ಆಗಿಲ್ಲ. ನಿಮಗೆ ಯಾಕೆ ಈ ರೀತಿ ಆಗಿದೆ? ಯಾಕೆಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಪ್ರೀವಿಯಸ್ ಇಯರ್ ಮಾರ್ಕ್ಸನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿಲ್ಲ, ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿಲ್ಲ. ಈ ಕಾರಣಕ್ಕಾಗಿ ಲೆಸ್ ದೆನ್ 60% ಅಂತ ತೋರಿಸ್ತಾ ಇದೆ. ಯಾಕಂದರೆ DDO ಅಪ್ರೂವಲ್ ಕೊಡಬೇಕು ಅಂದರೆ ಮೇನ್ ಆಗಿ, ಯಾಕಂದರೆ ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಷನ್ನು ತಾಲೂಕು ಲೆವೆಲ್ ಮಾಡ್ತಾರೆ, ಮೂರನೇ ವೆರಿಫಿಕೇಷನ್ನು ಕರ್ನಾಟಕದ ಹಣಕಾಸು ಇಲಾಖೆ ಕಡೆಯಿಂದ ಫಂಡ್ ರಿಲೀಸ್ ಆಗಿತ್ತು ಅಂದರೆ ಡನ್ ಆಗುತ್ತೆ. ಫೋರ್ತ್ ವೆರಿಫಿಕೇಷನ್ DDO ಅಪ್ರೂವಲ್ ಕೊಡಲೇಬೇಕು. DDO ಅಪ್ರೂವಲ್ ಕೊಡಬೇಕು ಅಂದರೆ ನೀವು ಅಪ್ಲೈ ಮಾಡಿರ್ತಕ್ಕಂಥ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು, ಅಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥ ಮಾರ್ಕ್ಸನ್ನು ಸ್ಪಷ್ಟವಾಗಿ ಗಣನೆಗೆ ತೆಗೆದುಕೊಳ್ತಾರೆ. ಈ ಕಾರಣಕ್ಕಾಗಿಯೇ ರಿಜೆಕ್ಟ್ ಲೆಸ್ 60% ಅಂತ ತೋರಿಸುತ್ತೆ. ನೀವು ಹೋಗಿ ಆದಷ್ಟು ಬೇಗ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿಸಿ, ಅದರ ಜೊತೆಗೆ ರೀವೆರಿಫಿಕೇಷನ್ಗೆ ಅಪ್ಲೈ ಮಾಡಿ. ಓಕೆನಾ? ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಏನು ಅಂತ ಅಂದರೆ DBT ಫುಶ್ಡ್ ಅಂತ ತೋರಿಸ್ತಾ ಇದೆ, ಅವೈಟೆಡ್ ಅಂತ ತೋರಿಸ್ತಾ ಇದೆ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ. DBT ಫುಶ್ಡ್ ಅವೈಟೆಡ್ ಅಂತ ಎಲ್ಲೂ ತೋರಿಸ್ತಾ ಇದೆ ಅಂದರೆ ಡೋಂಟ್ ವರಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಖಾತೆಗೆ ಅಂದರೆ SSP ಯೂಸರ್ IDಗೆ ಸರ್ಕಾರದ ಹಣಕಾಸು ಇಲಾಖೆ ಕಡೆಯಿಂದ DBT ಸ್ಟೇಟಸಲ್ಲಿ ಒಂದಿಷ್ಟು ಅಮೌಂಟ್ ಮೆನ್ಷನ್ ಆಗಿತ್ತಲ್ವ, ಅಷ್ಟು ಕ್ರೆಡಿಟ್ ಆಗುತ್ತೆ. ಬಟ್ ವೆರಿಫಿಕೇಷನ್ ಒಂದು ಕಂಪ್ಲೀಟ್ ಆಗಬೇಕು. ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಷನ್ ಕಂಪ್ಲೀಟ್ ಆಗಬೇಕು ಅಂದರೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಯಾವ ಮೊಬೈಲ್ ನಂಬರಿಂದ ರಿಜಿಸ್ಟರ್ ಮಾಡಿರ್ತೀರೋ ಆ ಮೊಬೈಲ್ ನಂಬರಿಂದ 1902ಗೆ ಕಾಲ್ ಮಾಡಿ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಿಸ್ಕೋಬೋದು. ಇಲ್ಲಾಂದರೆ
SSP ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಮಾಡಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಲ್ ಐ ಡಿ ಸಿಗುತ್ತೆ. ಈ ಮೇಲ್ ಐ ಡಿಗೆ ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿಯನ್ನು ಅದರ ಜೊತೆಗೆ ನೀವು DBT ಸ್ಟೇಟಸ್ ಏನು ತೋರಿಸುತ್ತಲ್ಲ ಇವು ಎರಡನ್ನ PDF ಮಾಡಿ ಮೇಲ್ ಮಾಡಿದ್ರೆ ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಕಮೆಂಟನ್ನು ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿ ಎಷ್ಟು ದಿನ ಆದಮೇಲೆ ಅಮೌಂಟ್ ಬರುತ್ತೆ? ನೀವು ವೆರಿಫಿಕೇಷನ್ಗೆ ಅಪ್ಲೈ ಮಾಡಿದರೆ ಮಿನಿಮಮ್ 1 ಮಂತ್ ಬೇಕು. ಅದು ಆದಾಗ ಮಾತ್ರ DDO ಅಪ್ರೂವಲ್ ಹೋಗುತ್ತೆ. ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ವೆರಿಫಿಕೇಷನ್ ಆಗಬೇಕು. ವೆರಿಫಿಕೇಷನ್ ಆದರೆ 1 ಮಂತ್ ಆದಮೇಲೆ DDO ಅಪ್ರೂವಲ್ ಕೊಡ್ತಾರೆ. ನೀವು ಹಾಕಿ ಹೋದ ವರ್ಷ ಅಪ್ಲೈ ಮಾಡಿರ್ತೀರ, ಡಿಸೆಂಬರಲ್ಲಿ ಜನವರಿಯಲ್ಲಿ ಅಪ್ಲೈ ಮಾಡಿರ್ತೀರ, ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ಟೈಮ್ ಹಿಡಿಯುತ್ತೆ. ವೆರಿಫಿಕೇಷನ್ ಆದಷ್ಟು ಬೇಗ ಮಾಡ್ಕೊಳ್ಳಿ. ಓಕೆನಾ? ಇದಿಷ್ಟು ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.